ನಮಸ್ಕಾರ, ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ದಿನನಿತ್ಯ ಕೊಳಚೆ ನೀರಿನಿಂದ ಕೊಂಗೊಳಿಸುತ್ತಿವೆ ಸಂಕೇಶ್ವರ ಪಟ್ಟಣದ ತಗ್ಗು ಗುಂಡಿಗಳು. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣ ಕೆಲವು ಕಡೆ ಚರಂಡಿಗಳಿಲ್ಲದೆ ನೀರು ರಸ್ತೆ ಮೇಲೆ ಬಂದು ದೊಡ್ಡ ತಗ್ಗು ಗುಂಡಿಗಳು ಬಿದ್ದರೂ ಪುರಸಭೆ ಅಧಿಕಾರಿಗಳು ದುರಸ್ತಿಗೊಳಿಸುವ ಮನಸ್ಸು ಕೂಡ ಮಾಡುತ್ತಿಲ್ಲ. ದಿನನಿತ್ಯ ಸಾವಿರಾರು ವಾಹನ, ಬೈಕ್ ಸವಾರರು, ಓಡಾಡುವ ಪ್ರಯಾಣಿಕರು, ಸ್ಥಳೀಯರು, ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ದಿನನಿತ್ಯ ಹಿಡಿ ಶಾಪ ಹಾಕುತ್ತಿದ್ದಾರೆ. ಹೌಸಿಂಗ್ ಕಾಲೋನಿ, ಜಯನಗರ್ ಮಳೆ ನೀರು ರಸ್ತೆಯ ಮೇಲೆಲ್ಲ ಕಾಲುವೆಯಂತೆ ಹರಿದು ಬರುತ್ತದೆ. ಇಲ್ಲಿ ಓಡಾಡುವ ಜನರು, ವಾಹನ ಸವಾರರು ದುರ್ವಾಸನೆಯಿಂದ ಸಹಿಸಲಾಗದೆ ಹಿಡಿ ಶಾಪ ಹಾಕುತ್ತಾ ಜನರ ಸಮಸ್ಯೆಗಳಿಗೆ ಪರಿಹಾರ ಮರೀಚಿಕೆಯಾಗಿದೆ. ರಸ್ತೆ ಇಷ್ಟೊಂದು ಕೆಟ್ಟು ಹೋದರೂ ಯಾವುದಕ್ಕೂ ಕೇರ್ ಮಾಡದ ಅಧಿಕಾರಿಗಳು ಇದನ್ನರಿತು ಸುಮ್ಮನಿದ್ದು ಇನ್ನಾದರೂ ದುರಸ್ತಿ ಮಾಡಿ ಅನುಕೂಲ ಮಾಡಿ ಕೊಡಿ ಎಂದು ಅಂಗಲಾಚುತ್ತಿದ್ದಾರೆ. ವಿವಿಧೆಡೆ ಅಭಿವೃದ್ಧಿ ಕೆಲಸಕ್ಕಾಗಿ ಅಗದ ರಸ್ತೆಗಳು ಹದಗೆಟ್ಟಿವೆ. ಜನರು ರಸ್ತೆಯಲ್ಲಿ ಜಾರಿ ಬಿದ್ದು ತೊಂದರೆ ಅನುಭವಿಸುತ್ತಿದ್ದಾರೆ. ಜನಪ್ರತಿನಿಧಿಗಳಿಗೆ, ಅಧಿಕಾರಿಗಳಿಗೆ ತಿಳಿಸಿದರೂ ಏನೂ ಪ್ರಯೋಜನ ಆಗುತ್ತಿಲ್ಲ. ಇತ್ತ ಕಡೆ ಗಮನ ಕೂಡ ಹರಿಸುತ್ತಿಲ್ಲ. 3-4 ದಿನಗಳಿಂದ ಸತತವಾಗಿ ಮಳೆ ಬೀಳುತ್ತಿರುವುದರಿಂದ ರಸ್ತೆಯ ಮೇಲೆ ಗುಂಡಿಗಳಲ್ಲಿ ನೀರು ನಿಂತುಕೊಂಡು ಗುಂಡಿಯ ಆಳ ಅಂದಾಜಿಸಲಾಗಿದೆ. ಅಲ್ಲಿ ರಸ್ತೆ ಇದೆಯೋ ಇಲ್ಲವೋ ಎಂಬುದು ತಿಳಿಯದ ಪರಿಸ್ಥಿತಿ ಉಂಟಾಗಿದೆ. ಇನ್ನಾದರೂ ಸಂಕೇಶ್ವರ ಪುರಸಭೆ ಅಧಿಕಾರಿಗಳು ಸ್ಥಳೀಯರ ಜನರ ಓಡಾಡಲು ಕನಿಷ್ಠ ಪಕ್ಷ ತಗ್ಗು ಗುಂಡಿಗಳಿಗೆ ಕಲ್ಲು ಮಣ್ಣು ಹಾಕಿ ಚರಂಡಿಗಳನ್ನು ನಿರ್ಮಿಸಿ ದುರಸ್ತಿಗೊಳಿಸಿ ಎಂದು ಆಗ್ರಹಿಸಿದ್ದಾರೆ. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್, ಸಂಕೇಶ್ವರ. ತಗ್ಗು ಗುಂಡಿಗಳು ಇಲ್ಲಿ ಬಿದ್ದಾವು. ಸಂಕೇಶ್ವರ ನಗರವಾಸಿಗಳಾದ ತಾವೇನು ಹೇಳ್ತೀರಿ ಸರ್? ಇದು ಪ್ರತಿ ವರ್ಷ ಏನು ಮಳೆಗಾಲ ಹೆಚ್ಚಾಗ್ತಾ ಇದೆ, ಪ್ರತಿ ವರ್ಷ ಇಲ್ಲಿ ಸಮಸ್ಯೆ ಇದೆ ಸರ್. ಇದಕ್ಕೆ ಇದು ಕಾರಣ ಇದೆ ಅಂತಂದ್ರೆ ಚರಂಡಿಗಳಿಲ್ಲ. ಎರಡೂ ಸೈಡ್ಗೆ ಇದು ಗಟ್ರಗಳಾದರೆ ಸರ್ ಇದು ಈ ಥರ ರಸ್ತೆ ಕೆಟ್ಟ ಆಗೋದಿಲ್ಲ. ಇಲ್ಲಿಂದ ಹಿಡಿದು ಅದು ಪೂರ ಬಸ್ ಸ್ಟ್ಯಾಂಡ್ ತನಕ ಚರಂಡಿ ಅಂತ ಕಾರಣ ಇದು ನಮ್ಮ ರಸ್ತೆಗಳು ಇಲ್ಲಿ ಗುಂಡಿಗಳಾಗಿ ಇಲ್ಲಿ ಸಾರ್ವಜನಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಅದಕ್ಕಾಗಿದ್ದು ಎರಡೂ ಸೈಡಲ್ಲಿ ಚರಂಡಿಗಳಾಗಿ ಮಳೆ ನೀರು ಸುರಕ್ಷಿತವಾಗಿ ಹೋದರೆ ನಮ್ಮ ರಸ್ತೆ ಹಾಳಾಗೋದಿಲ್ಲ ಅಂತ ಹೇಳ್ತಾ ಇದ್ದೇನೆ. ಅದಕ್ಕಾಗಿದ್ದು ನಮ್ಮ ಮಹಾನಗರ ಪಾಲಿಕೆಯವರು ಇದನ್ನು ಸ್ವಲ್ಪ ಎಚ್ಚೆತ್ತುಕೊಂಡು ಈ ಒಂದು ಚರಂಡಿ ಕೆಲಸ ಮಾಡಬೇಕಂತ ನಾನು ಅವರಿಗೆ ವಿನಂತಿ ಮಾಡ್ಕೊತೀನಿ. ಅಲ್ಲ, ಈಗಾಗಲೇ ನೀವು ನಗರಸಭೆಗೆ ಅದು ತಿಳಿಸಿರಿ, ಹಿಂಗೆ ತಗ್ಗುಗಳು ಹಿಂಗೆ ಭಾಳ ಬಿದ್ದಾವ ಅಂತ? ಸರ್, ನಾವೇನು ತಿಳಿಸಿಲ್ಲ. ಯಾರು ತಿಳಿಸಿದಾರೋ ಗೊತ್ತೂ ಇಲ್ಲ ಸರ. ನಾವಂತೂ ಇಲ್ಲಿ ಶಂಕೇಶ್ವರದಲ್ಲಿ ಕಳೆದ 7 ವರ್ಷ ಸರ್ ನಾನು ಇಲ್ಲೇ ವಾಸಿದ್ದೇನೆ. ಮತ್ತು ಇದು ಮಳೆಗಾಲದಲ್ಲಿ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿಂದ ಹಿಡಿದು ಸರ್ ಅಲ್ಲಿ ನಮ್ಮ ಬಸ್ ಸ್ಟ್ಯಾಂಡ್ ತನಕ ಗುಂಡಿಗಳಾಗ್ತಾ ಇದೆ. ದಯಮಾಡಿ ಇದಕ್ಕೆ ಚರಂಡಿ ಆದರೆ ಒಳ್ಳೇದಾಗುತ್ತೆ, ರಸ್ತೆ ಕೆಟ್ಟ ಆಗೋದಿಲ್ಲ. ಈ ರಸ್ತೆಗಳ ಮೇಲೆ ತಗ್ಗುಗಳು ಬಿದ್ದವ್ರಲ್ಲ, ಅದಕ್ಕೆ ಏನಂತಾರೆ ಸರ್? ಅದಕ್ಕೆ ನಾವೇನೇನು ಹೇಳೋಕ್ಕಾಗಲ್ಲ. ಅದು ರಸ್ತೆ ಆಗಬೇಕು, ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು. ಅದರಿಂದ ಏನಾದರೂ ದುರಂತಗಳಾಗೋ ಚಾನ್ಸಸ್ ಇದೆ ಸರ್. ಅದರಿಂದ ದುರಂತಗಳಾಗಬಾರ್ದು.